ಶಾಸಕ ಯತ್ನಾಳ್ ಉಚ್ಚಾಟನೆ ಎಲ್ಲರಿಗೂ ಎಚ್ಚರಿಕೆಯ ಗಂಟೆ ಇದ್ದಂತೆ ಅಂತ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹೇಳಿದ್ದಾರೆ. ಬಿಜೆಪಿ ಶಿಸ್ತಿನ ಪಕ್ಷ, ಸಾಕಷ್ಟು ಬಾರಿ ನೋಟಿಸ್ ಕೊಟ್ಟಿತ್ತು. ಪಕ್ಷದ ಹಿತದೃಷ್ಟಿಯಿಂದ ಹಲವು ಬಾರಿ ಅವರಿಗೆ ಹೇಳಲಾಗಿತ್ತು. ಆದರೂ ಶಿಸ್ತು ಮೀರಿದ್ದಾರೆ. ವ್ಯಕ್ತಿಗಿಂತ ಪಕ್ಷ ದೊಡ್ಡದು. ಪಕ್ಷಕ್ಕೆ ನಷ್ಟ ಆದಾಗ ಉಚ್ಚಾಟನೆ ಮಾಡೋದು ಸರ್ವೇ ಸಾಮಾನ್ಯ. ಪಕ್ಷದ ತೀರ್ಮಾನ ನಾವು ಒಪ್ಪಲೇಬೇಕು. ಹೀಗಾಗಿ ಯತ್ನಾಳ್ ಉಚ್ಚಾಟನೆ ಒಂದು ಕಡೆ, ನ್ಯಾಯ ಅಲ್ಲ ಅಂತ ನಿರಾಣಿ ಹೇಳಿದರು. ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಮೇಲೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಬಿಜೆಪಿ ಉಚ್ಚಾಟಿಸಿದೆ. ಇದನ್ನ ಖಂಡಿಸಿ ರಾಮಸೇನೆ, ಹಿಂದೂ ರಾಷ್ಟ್ರ ಸಮಿತಿ ಸೇರಿ ವಿವಿಧ ಹಿಂದೂ ಪರ ಸಂಘಟನೆಗಳು ಕಲಬುರಗಿಯಲ್ಲಿ ಪ್ರತಿಭಟನೆ ನಡೆಸಿವೆ. ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಫೋಟೋ ದಹಿಸಿ ಆಕ್ರೋಶ ಹೊರಹಾಕಿದ್ದು ಅಲ್ಲದೆ ವಿಜೇಂದ್ರ ಹಟಾವ್ ಬಿಜೆಪಿ ಬಚಾವ್ ಘೋಷಣೆ ಕೂಗಿದರು. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಧಾರವಾಡದಲ್ಲಿ ಶುಗರ್ ಫ್ಯಾಕ್ಟರಿ ತೆರೆಯಲು ಮುಂದಾಗಿದ್ದಾರೆ. ಪುತ್ರ ಮೃಣಾಳ್ ಹೆಸರಿನಲ್ಲಿ ಶುಗರ್ ಫ್ಯಾಕ್ಟರಿ ತೆರೀತಾ ಇದ್ದು, ಪುಡಕಲಕಟ್ಟಿ, ಯಾದವಾಡ, ಕರಗುಡ್ಡಿ ಗ್ರಾಮ ಮಧ್ಯೆ ಕಾರ್ಖಾನೆಗಾಗಿ 80 ಎಕರೆ ಭೂಮಿ ಖರೀದಿಸಿದ್ದಾರೆ. ಆದರೆ ಹೆಬ್ಬಾಳ್ಕರ್ ಫ್ಯಾಕ್ಟರಿಗೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರ್ಖಾನೆ ವಿರೋಧಿಸಿ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ರು. ಗ್ರಾಮ ಪಂಚಾಯತ್ ಸದಸ್ಯರಿಂದಲೂ ಕಾರ್ಖಾನೆಗೆ ಆಕ್ಷೇಪ ವ್ಯಕ್ತವಾಗಿದ್ದು, ಯಾದವಾಡ ಗ್ರಾಮ ಪಂಚಾಯತ್ ಸದಸ್ಯರು ರಾಜೀನಾಮೆ ನೀಡಲು ಮುಂದಾಗಿದ್ದರು. ಸಕ್ಕರೆ ಕಾರ್ಖಾನೆಯಿಂದ ಸ್ಥಳೀಯರಿಗೆ ಆರೋಗ್ಯದ ಸಮಸ್ಯೆ ಉಂಟಾಗಲಿದೆ. ಫ್ಯಾಕ್ಟರಿಗಾಗಿ ಗ್ರಾಮದ ಹಳ್ಳವನ್ನೇ ಅತಿಕ್ರಮಿಸಲು ಹೊರಟಿದ್ದಾರೆ. ಫ್ಯಾಕ್ಟರಿ ತೆರೆಯಲು ಬಿಡಬೇಡಿ ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮೈಶುಗರ್ ಸಕ್ಕರೆ ಕಾರ್ಖಾನೆ ವಿರುದ್ಧ ನೌಕರರು ಪ್ರತಿಭಟಿಸಿದರು. ಕಳೆದ 3 ತಿಂಗಳಿನಿಂದ ಮೈಶುಗರ್ ಕಾರ್ಖಾನೆ ಸಂಬಳ ನೀಡಿಲ್ವಂತೆ. ಗುತ್ತಿಗೆ ಆಧಾರದ ಮೇಲೆ ನೌಕರರು ಕೆಲಸ ನಿರ್ವಹಿಸ್ತಾ ಇದ್ದು, ಆರ್ಬಿ ಟೆಕ್, ಟೆಕ್ನೋಕ್ರಾಫ್ಟ್ ಮತ್ತು ರೆಕ್ಲೇಮರ್ ಕಂಪನಿಗಳು ಸಂಬಳ ನೀಡದೆ ಸಬೂಬು ಹೇಳ್ತಿದ್ದಾವಂತೆ. ಈ ಬಗ್ಗೆ ಕಾರ್ಖಾನೆ ಅಧ್ಯಕ್ಷರು ಮತ್ತು ಎಂಡಿ ಗಮನಕ್ಕೆ ಬಂದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಈ ಹಿನ್ನೆಲೆ ನೌಕರರು ಪ್ರತಿಭಟನೆ ನಡೆಸಿದ್ದು, ಪ್ರತಿಭಟನಾಕಾರರಿಗೆ ಟಕ್ಕರ್ ಕೊಟ್ಟ ಕಾರ್ಖಾನೆ ಆಡಳಿತ ಮಂಡಳಿ ಮಹಾರಾಷ್ಟ್ರದ ನೌಕರರು ಸಾಕು, ಸ್ಥಳೀಯ ನೌಕರರು ಬೇಡ ಅಂತ ಹೇಳ್ತಿದೆ. ರಾಜ್ಯ ಮಾಹಿತಿ ಆಯೋಗದ ಆಯುಕ್ತ ರವೀಂದ್ರ ಡಾಕಪ್ಪ ಲೋಕಾಯುಕ್ತ ಬಲೆಗೆ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾರೆ. ಕಲಬುರಗಿ ಪೀಠದ ಆಯುಕ್ತರಾಗಿರೋ ರವೀಂದ್ರ ಡಾಕಪ್ಪ ಆರ್ಟಿಐ ಕಾರ್ಯಕರ್ತ ಸಾಶಿರಾಮ ಬೆನಕನಹಳ್ಳಿಯಿಂದ 3 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು. ವೈಯಕ್ತಿಕ ಹಿತಾಸಕ್ತಿಗಾಗಿ ಆರ್ಟಿಐ ಅರ್ಜಿ ಹಾಕಿದ್ದೀರಿ ಅಂತ ಸಾಸಿ ಬೆನಕನಹಳ್ಳಿಯಲ್ಲಿ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ರು. ಬ್ಲ್ಯಾಕ್ ಲಿಸ್ಟ್ನಿಂದಾಗಿ ತೆರೆಯಬೇಕು ಅಂತಂದರೆ 3 ಲಕ್ಷ ನೀಡಬೇಕು ಅಂತಲೂ ಬೇಡಿಕೆ ಇಟ್ಟಿದ್ರು. ಈ ಬಗ್ಗೆ ಸಾಸಿ ಬೆನಕನಹಳ್ಳಿ ಲೋಕಾಯುಕ್ತಕ್ಕೆ ಮಾಹಿತಿ ನೀಡಿದ್ದು, ಫೋನ್ಪೇ ಮೂಲಕ 1 ಲಕ್ಷ ಹಣ ಪಡೆಯುವಾಗ ಲೋಕಾಯುಕ್ತ ಡಿವೈಎಸ್ಪಿ ಗೀತಾ ಬೇನಾಳ್ ನೇತೃತ್ವದ ತಂಡ ಕೈಯಲ್ಲಿ ಸಿಕ್ಕಿ ರೆಡ್ ಹ್ಯಾಂಡ್ ಆಗಿ ಅವರು ತಗಲಾಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.